ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಸರ್ವಧರ್ಮ ಹಿರಿಯ ಪಾದಾರಗಳಿಗೆ ನಮಸ್ಕಾರ. ಇಂದಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರು, ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ ನಾಮನಿರ್ದೇಶಿತ ಸದಸ್ಯರು, ನಮ್ಮ ಮಾರ್ಗದರ್ಶಿಗಳು ಆದಂತಹ ವಿಕಾಸ್ ನಟರಾಜ್ ಅವರೇ, ಯಾದಗಿರಿ ಜಿಲ್ಲೆಯ ಕರ್ನಾಟಕ ವೈಜ್ಞಾನಿಕ ಪರಿಷತ್ತಿನ ಅಧ್ಯಕ್ಷರು ಸನ್ನಿಹಿತರು ಆದಂತಹ ಗುಂಡಣ್ಣನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸ್ವತಃ ವಿಜ್ಞಾನಿಗಳು ಆದಂತಹ ಓಂಕಾರ್ ನಾಯಕರವರೇ ಹಾಗೂ ದಾನಿಗಳೇ ಮತ್ತು ಭಾರತ ಸೇವಾದಳದ ಕಲಬುರಗಿ ವಿಭಾಗದ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾದಂತಹ ಚನ್ನಾರೆಡ್ಡಿ ಬಿಳಾರವರೇ ಹಾಗೂ ಎಲ್ಲ ಉಪಸ್ಥಿತ ಹಿರಿಯ ಹಾಗೂ ಕಿರಿಯ ಸನ್ನಿಹಿತರು, ಈಗಾಗಲೇ ಪ್ರಾಸ್ತಾವಿಕ ರೂಪದಲ್ಲಿ ನಮ್ಮ ವಿಕಲ್ ನಟರಾಜ್ ಸರ್ ಅವರು ಎಲ್ಲ ವಿಚಾರವನ್ನೇ ಹೇಳಿದ್ದಾರೆ. ಇದೊಂದು ಯಾದಗಿರಿ ಜಿಲ್ಲೆಗೆ ಒಂದು ಸೌಭಾಗ್ಯದ ವಿಷಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆಂದ್ರೆ ನಾವು ಸ್ವಲ್ಪ ದಿನಗಳ ಹಿಂದೆ ರಾಜ್ಯದ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಮಾಡಿದಾಗ ವಿಕಲ್ ನಟರಾಜ್ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿ ಮೌಢ್ಯತೆ ಹೆಚ್ಚು ಆಲಿಂಗನ ಮಾಡಿರುವಂಥದ್ದು ಯಾದಗಿರಿ ಜಿಲ್ಲೆ. ನಾವು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿರುವಂಥದ್ದು ಅಜ್ಞಾನದಿಂದ ವಿಜ್ಞಾನದ ಕಡೆಗೆ ಜನರನ್ನ ಆಕರ್ಷಣೆ ಮಾಡಬೇಕಾಗಿರುವಂಥದ್ದು ಯಾದಗಿರಿ ಜಿಲ್ಲೆ. ಹಾಗಾಗಿ ನಾವು ಡಿಸೆಂಬರ್ ನಲ್ಲಿ ನಡೆಯುವಂತಹ ಒಂದು ಸಮ್ಮೇಳನವನ್ನ ಯಾದಗಿರಿ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೀವಿ ಅಂತ ಹೇಳಿದ್ರು. ಇದು ಅತ್ಯಂತ ಒಂದು ಸಂತೋಷಕರವಾದಂತಹ ವಿಷಯ. ಈಗಾಗಲೇ ಪ್ರಾಸ್ತಾವಿಕದಲ್ಲೂ ಮತ್ತು ನಮ್ಮ ಅಧ್ಯಕ್ಷರು ಮಾತನಾಡ್ಕೊಂಡು ಕೂಡ ಹೇಳಿದ್ರು, ಬಾದಾಮತಿ ಇರ್ಬೋದು, ಮೌಢ್ಯತೆ ಇರ್ಬೋದು, ದೇವರು ಬರುವಂತ ವಿಷಯಗಳಿರ್ಬೋದು, ಇವೆಲ್ಲವೂ ಕೂಡ ಮೌಢ್ಯತೆ. ಇದನ್ನ ತೊಲಗಿಸ್ಬೇಕು, ವಿಜ್ಞಾನವನ್ನ ಸದೃಢವಾಗಿ ಬೆಳೆಸಬೇಕು ಅನ್ನೋ ಚಿಂತನೆ ವಿಕಲ್ ನಟರಾಜ್ ಅವರು. ವಿಜ್ಞಾನ ಬಲಿಷ್ಠವಾಗಿ ಬೆಳಿಬೇಕು ಅಂತಂದ್ರೆ ನಾವು ವಿದ್ಯಾರ್ಥಿಗಳನ್ನ ಬಾಲ್ಯದಿಂದಲೇ ಹೆಚ್ಚು ಇಂಥ ಕಾರ್ಯಕ್ರಮಗಳಿಗೆ ಜೋಡಣೆ ಮಾಡಬೇಕು. ಯಾವ ವಿದ್ಯಾರ್ಥಿಯಲ್ಲಿ ಬಾಲ್ಯದಿಂದಲೇ ವಿಜ್ಞಾನದ ಆಕರ್ಷಣೆ ಬರ್ತದೆ, ಆ ವಿದ್ಯಾರ್ಥಿಯಲ್ಲಿ ಅಜ್ಞಾನದ ಕೊರತೆ ಕಡಿಮೆ ಆಗುತ್ತೆ. ಹಾಗಾಗಿ ನಾವೆಲ್ಲ ಇಲ್ಲೇನು ಒಂದು ಬಾಂಧವರು ಬಂದಿದ್ದೀರಾ, ಈ ಒಂದು ವಿಜ್ಞಾನ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಬೇಕು ಮತ್ತು ಕರ್ನಾಟಕದಲ್ಲಿ ಮಾದರಿಯಾದಂತಹ ಒಂದು ವಿಜ್ಞಾನ ಸಮ್ಮೇಳನ ನಡೀಬೇಕು. ಯಾಕೆಂದ್ರೆ ಡಿಸೆಂಬರ್ 29 ವಿಶ್ವ ಮಾನವ ಸಂದೇಶವನ್ನು ನೀಡಿದಂತಹ ಕುವೆಂಪು ಅವರ ಜನ್ಮದಿನ. ಹಾಗೆ ಮೌಢ್ಯತೆಯನ್ನು ಹೋರಾಡಿಸುವಂತಹ ನಿಟ್ಟಿನಲ್ಲಿ ತಮ್ಮ ಎಲ್ಲಾ ರೀತಿಯ ತಮ್ಮ ಮಗಳ ಜನ್ಮದಿನದಂದು ಈ ಯಾದಗಿರಿನಲ್ಲಿ ನಮ್ಮ ವಿಜ್ಞಾನ ಸಮ್ಮೇಳನ ಆರಂಭ ಆಗ್ತಾರೆ. ಒಂದು ಉತ್ತಮ ಸಂದೇಶ. ಇದಕ್ಕೆ ನಾವೆಲ್ಲ ಎಲ್ಲಾ ರೀತಿ ಕೈ ಜೋಡಿಸಿ ಈ ಒಂದು ಸಮ್ಮೇಳನ ಕರ್ನಾಟಕ ರಾಜ್ಯದಲ್ಲೇ ಮಾದರಿ ಆಗಬೇಕು. ಮುಂದೆ ಎಲ್ಲೇ ವಿಜ್ಞಾನ ಸಮ್ಮೇಳನ ನಡೆಯಲಿ ಯಾದಗಿರಿನಲ್ಲಿ ಮಾಡುವ ರೀತಿಯಲ್ಲಿ ಮಾಡಬೇಕು ಅಂತ ಉದಾಹರಣೆಗೆ ಯಾದಗಿರಿ ಜವಾಬ್ದಾರಿಯನ್ನು ತಗೋಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿ